ತುಂಬಾ ಮಿಸ್ಟೀರಿಯಸ್ ಆಗಿ ಬರೀ ಹುಡುಗಿರನ್ನ ಮಾತ್ರ ಸಾಯಿಸ್ತಿರುವಂತ ಒಂದು ಡ್ರ್ಯಾಗನ್. ಅದು ಬರೀ ಹುಡುಗಿರನ್ನ ಯಾಕೆ ಸಾಯಿಸ್ತಿದೆ, ಏನಕ್ಕೋಸ್ಕರ ಸಾಯಿಸ್ತಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇದೇ ಸಮಯದಲ್ಲಿ ಒಂದು ಸಂಪೂರ್ಣವಾದಂತ ಸಾಮ್ರಾಜ್ಯ ಬೆಂಕಿಲಿ ಬೆಂದೋಗುತ್ತೆ. ಡ್ರ್ಯಾಗನ್ ಯಾಕೆ ಬರೀ ಹುಡುಗಿರನ್ನ ಸಾಯಿಸ್ತಿದೆ, ಆ ಸಾಮ್ರಾಜ್ಯ ಯಾಕೆ ಬೆಂಕಿಲಿ ಬೆಂದೋಯ್ತು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಫ್ಯಾಂಟಸಿ ಅಡ್ವೆಂಚರ್ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಈ ಮೂವಿ ಹೆಸರು ಡ್ಯಾಮ್ಸೆಲ್ ಅಂತ. ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರು ಆದಾಗ ಒಬ್ಬ ರಾಜ ಅವನ ಸೈನಿಕರ ಜೊತೆ ಒಂದು ಡ್ರ್ಯಾಗನ್ ಅನ್ನ ಫಾಲೋ ಮಾಡ್ತಾ ಮಾಡ್ತಾ ಒಂದು ದೊಡ್ಡ ಬೆಟ್ಟದ ಒಳಗಡೆ ಬಂದ್ಬಿಡ್ತಾನೆ. ಇದೇ ಭಯದಲ್ಲಿ ಅವರೆಲ್ಲರೂ ಆ ಡ್ರ್ಯಾಗನ್ ನ ಹುಡುಕ್ತಾ ಮುಂದೆ ಬಂದಾಗ ಇವರೆಲ್ಲರಿಗೂ ಏನೋ ಒಂದು ವಿಚಿತ್ರವಾಗಿ ಕಾಣಿಸುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಡ್ರ್ಯಾಗನ್ ಬಂದು ಅಟ್ಯಾಕ್ ಮಾಡಿ ಸ್ವಲ್ಪ ಜನರನ್ನ ಸಾಯಿಸ್ಬಿಡುತ್ತೆ. ನಂತರ ಕಿಂಗ್ ನ ಮಾತ್ರ ಬಿಟ್ಟು ಉಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ಜನರನ್ನು ಕೂಡ ಅದು ಸಾಯಿಸ್ಬಿಡುತ್ತೆ. ಇದರಿಂದ ತುಂಬಾ ಹೆದರ್ಕೊಂಡು ಕಿಂಗ್ ಕೂಡ ಡ್ರ್ಯಾಗನ್ ಗೆ ಶರಣಾಗೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 200 ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಇಲ್ಲಿ ನಮ್ಗೆ ಇಲ್ಲೋಡಿ ಅನ್ನೋ ಒಬ್ಳು ಹುಡುಗಿನ ತೋರಿಸ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಇಲ್ಲೋಡಿ ತಂಗಿ ಫ್ಲೋರಿಯಾ ಕೂಡ ಬರ್ತಾಳೆ. ಇವರಿಬ್ರು ಅನಿಮೇಲಿಯಾ ಅನ್ನೋ ಒಂದು ಸಣ್ಣ ರಾಜ್ಯದ ರಾಜಕುಮಾರಿಯರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರ ರಾಜ್ಯದಲ್ಲಿ ತುಂಬಾ ಬರ ಬಂದ್ಬಿಟ್ಟಿರುತ್ತೆ. ಅಡಿಗೆ ಮಾಡೋದಕ್ಕೂ ಕೂಡ ಇವ್ರ ಹತ್ರ ರೇಷನ್ ಇರೋದಿಲ್ಲ. ಇದರಿಂದ ತುಂಬಾ ಜನ ಈ ರಾಜ್ಯನ ಬಿಟ್ಟು ಹೊರಟೋಗ್ತಿರ್ತಾರೆ. ನಂತರ ಇವರಿಬ್ರು ಮನೆ ಒಳಗಡೆ ಬಂದಾಗ ನೋಡ್ತಾರೆ ಅಲ್ಲೊಬ್ರು ಲೇಡಿ ಬಂದಿರ್ತಾರೆ. ಅವರು ಇಲ್ಲೋಡಿನ ನೋಡಿ ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆಗ ಇವಳು ಕೇಳ್ತಾಳೆ ಅವ್ರು ಯಾರು, ಇಲ್ಲೆಲ್ಲ ಏನ್ ನಡೀತಿದೆ ಅಂತ. ಆಗ ಇವಳ ತಂದೆ ಆಗಿರುವಂತ ರೇ ಹೇಳ್ತಾನೆ ಅವ್ರಿಯ ರಾಜ್ಯದ ರಾಜಕುಮಾರನಿಗೆ ನಿನ್ನನ್ನ ಹೆಣ್ಣು ಕೇಳ್ಕೊಂಡು ಬಂದಿದ್ದಾರೆ ಅಂತ. ಆದ್ರೆ ಮೊದ್ಮೊದ್ಲು ಇದಕ್ಕೆ ಇವಳು ಒಪ್ಕೊಳ್ಳೋದಿಲ್ಲ. ಆಗ ರೇ ಇವಳಿಗೆ ಹೇಳಿ ಅರ್ಥ ಮಾಡಿಸ್ತಾನೆ, ನೀನು ರಾಜ್ಕುಮಾರನ್ನ ಮದ್ವೆ ಆದ್ರೆ ಅವರು ನಮ್ಗೆ ತುಂಬಾ ಚಿನ್ನನ ಕೊಡ್ತಾರೆ, ಆಗ ನಮ್ಮ ರಾಜ್ಯದಲ್ಲಿರುವಂತ ಎಲ್ಲಾ ಕಷ್ಟಗಳು ತೀರ್ತವೆ ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಹೇಳಿ ಒಪ್ಕೋತಾಳೆ. ನಂತರ ನಮ್ಗೆ ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ ರೇ ಅವನ ಫ್ಯಾಮಿಲಿನ ಕರ್ಕೊಂಡು ಅವ್ರಿಯ ರಾಜ್ಯಕ್ಕೆ ಹೋಗ್ತಿರ್ತಾನೆ. ಇಲ್ಲೇ ನಮ್ಗೆ ಇಲ್ಲೋಡಿ ಹಾಗೆ ಫ್ಲೋರಿಯಾಳ ಎರಡನೇ ತಾಯಿ ಆಗಿರುವಂತ ಬೇಫೋರ್ಡ್ ನ ತೋರಿಸ್ತಾರೆ. ಇವಳು ಎರಡನೇ ತಾಯಿ ಆಗಿದ್ರು ಕೂಡ ಇವರಿಬ್ರನ್ನ ತುಂಬಾನೇ ಕೇರ್ ಮಾಡ್ತಾಳೆ. ಹೀಗೆ ಇವರೆಲ್ಲರೂ ಅವ್ರಿಯ ರಾಜ್ಯದ ಹತ್ತತ್ರ ಬರ್ತಿದ್ದಂಗೆನೆ ನೋಡ್ತಾರೆ. ಹೋಗ್ತಿರುವಂತ ದಾರಿಲಿ ದೊಡ್ಡ ದೊಡ್ಡ ಡ್ರ್ಯಾಗನ್ಸ್ ಗಳ ಸ್ಟ್ಯಾಚುಗಳಿರ್ತವೆ. ಇದನ್ನೆಲ್ಲ ನೋಡಿ ಇವರ ಮನ್ಸಿನಲ್ಲಂತೂ ಒಂದು ಸಣ್ಣ ಭಯ ಹುಟ್ಟಿರುತ್ತೆ. ಇವರು ದಡಕ್ಕೆ ಬಂದು ತಲುಪ್ತಿದ್ದಂಗೆನೆ ರಾಜರ ಕಡೆಯ ಜನರು ಬಂದು ಇವರನ್ನ ಅವ್ರಿಯ ರಾಜ್ಯದ ಅರಮನೆಗೆ ಕರ್ಕೊಂಡ್ ಬರ್ತಾರೆ. ನಿಜವಾಗ್ಲೂ ಈ ಜಾಗ ಹಾಗೆ ಅರಮನೆ ತುಂಬಾನೇ ಸುಂದರವಾಗಿರುತ್ತೆ. ಇಂತ ಒಂದು ದೊಡ್ಡ ಅರಮನೆನ ನೋಡಿ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗಿರುತ್ತೆ. ನಂತರ ಇವರೆಲ್ಲರನ್ನು ಅರಮನೆಯ ಟಾಪ್ ಗೆ ಕರ್ಕೊಂಡ್ ಬಂದು ಒಂದು ಲಕ್ಸುರಿಯಸ್ ಆಗಿರುವಂತ ರೂಮ್ ಅನ್ನ ಕೊಡ್ತಾರೆ. ಇಲ್ಲೋಡಿಗಂತೂ ಈ ಜಾಗ ಅರಮನೆ ಎಲ್ಲಾನು ಕೂಡ ತುಂಬಾನೇ ಇಷ್ಟ ಆಗೋಗಿರುತ್ತೆ. ಪ್ರಕೃತಿ ಸೌಂದರ್ಯನ ನೋಡ್ಬೇಕು ಅಂತ ಇವಳು ಬಾಲ್ಕನಿಗೆ ಬಂದಾಗ ಮುಂದೆ ಇರುವಂತ ಬಿಲ್ಡಿಂಗ್ ನಲ್ಲಿ ಒಬ್ಳು ಹುಡುಗಿನ ನೋಡ್ತಾಳೆ. ಇವರಿಬ್ರು ಒಬ್ಬರನ್ನೊಬ್ರು ನೋಡ್ಕೊಳ್ತಿರ್ಬೇಕಾದ್ರೆ ಒಬ್ಳು ಸೇವಕಿ ಬಂದು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾಳೆ. ನಂತರ ಕತ್ಲಾಗುತ್ತೆ. ಆದ್ರೆ ಇಲ್ಲೋಡಿಗೆ ಮಾತ್ರ ಈ ಜಾಗದಲ್ಲಿ ನಿದ್ದೆನೆ ಬರ್ತಿರೋದಿಲ್ಲ. ಆದ್ರಿಂದ ಇವಳು ಹೊರಗಡೆ ನೋಡೋದಕ್ಕೆ ಬಾಲ್ಕನಿ ಹತ್ರ ಬಂದಾಗ ನೋಡ್ತಾಳೆ ಸ್ವಲ್ಪ ದೂರದಲ್ಲಿರುವಂತ ಒಂದು ಬೆಟ್ಟದಲ್ಲಿ ಬೆಂಕಿ ಕಾಣಿಸ್ತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಫ್ಲೋರಿಯಾ ಕೂಡ ಬರ್ತಾಳೆ. ಯಾಕೆಂತಂದ್ರೆ ಇವಳಿಗೂ ಕೂಡ ನಿದ್ದೆ ಬರ್ತಿರೋದಿಲ್ಲ. ಆದ್ರಿಂದ ಇವರಿಬ್ರು ಜೊತೆಲಿ ಮಾತಾಡ್ತಾ ಮಲ್ಕೋತಾರೆ. ಮಾರನೇ ದಿನ ಇಲ್ಲೋಡಿ ಹಾಗೆ ಅವಳ ಫ್ಯಾಮಿಲಿ ಅವರು ರಾಜ ಹಾಗೆ ರಾಣಿನ ಮೀಟ್ ಮಾಡ್ತಾರೆ. ಇವಳ ಹೆಸರು ಕ್ವೀನ್ ಇಸಾಬೆಲ್ ಅಂತ. ಇವಳೇ ಅವ್ರಿಯ ರಾಜ್ಯದ ರಾಣಿ. ಹಾಗೆ ಇವನ ಹೆಸರು ಹೆನ್ರಿ ಅಂತ. ಇವನೇ ಇಲ್ಲೋಡಿನ ಮದ್ವೆ ಆಗ್ಬೇಕಾಗಿರೋದು. ನಂತರ ದೊಡ್ಡವರೆಲ್ಲ ನಾವು ಮದ್ವೆ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಇವರು ಕೂಡ ಮಾತಾಡೋದಕ್ಕೆ ಹೋಗ್ತಾರೆ. ಹಾಗೆ ಇವರಿಬ್ರನ್ನು ಕೂಡ ಸಪರೇಟ್ ಆಗಿ ಮಾತಾಡೋದಕ್ಕೆ ಅಂತ ಕಳಿಸ್ತಾರೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಇಲ್ಲೋಡಿ ಅವನಿಗೆ ಹೇಳ್ತಾಳೆ, ಈ ಮದ್ವೆಗೆ ಒಪ್ಕೊಳ್ಳೋದಕ್ಕೆ ನನ್ನ ತಂದೆ ತಾಯಿ ನನ್ಗೆ ತುಂಬಾನೇ ಫೋರ್ಸ್ ಮಾಡಿದ್ರು. ಯಾಕೆ ಅಂದ್ರೆ ನೀವು ಚಿನ್ನನ ಕೊಡ್ತೀರಾ, ಇದರಿಂದ ನಮ್ಮ ರಾಜ್ಯದ ಕಷ್ಟ ತೀರುತ್ತೆ ಅಂತ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ನನ್ನ ಆಸೆಗಳನ್ನ ತ್ಯಾಗ ಮಾಡಿದೀನಿ ಅಂತ. ಹಾಗೆ ಅವನನ್ನ ಕೇಳ್ತಾಳೆ, ನಿಮ್ಗೆ ನಾನಂದ್ರೆ ನಿಜವಾಗ್ಲೂ ಇಷ್ಟನಾ, ಇಲ್ಲಾಂದ್ರೆ ನಿಮ್ಗೂ ಕೂಡ ಫೋರ್ಸ್ ಮಾಡಿದಾರೆ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಹೆನ್ರಿ ಇವಳನ್ನ ನಿಜವಾಗ್ಲೂ ಒಪ್ಕೊಂಡಿದ್ದಾನೆ ಅಂತ. ಇವನು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತಿರೋದನ್ನ ನೋಡಿ ಇವನೊಬ್ಬ ಒಳ್ಳೆ ಮನುಷ್ಯ ಅನ್ನೋ ಭಾವನೆ ಇವಳಿಗೆ ಬರುತ್ತೆ. ನಂತರ ಇವರಿಬ್ರು ಸೇರಿ ಅವ್ರಿಯ ಸಾಮ್ರಾಜ್ಯದ ಪ್ರಕೃತಿನ ನೋಡ್ಬೇಕು ಅಂತ ಹಾರ್ಸ್ ರೈಡಿಂಗ್ ಮಾಡ್ತಾ ಎಲ್ಲಾನು ನೋಡಿ ಖುಷಿ ಪಡ್ತಿರ್ತಾರೆ. ಈ ಕಡೆ ಮದುವೆ ಮಾತುಕತೆ ಎಲ್ಲ ಆದ್ಮೇಲೆ ಇಸಾಬೆಲ್ ಹೊರಗಡೆ ಬರ್ತಾಳೆ. ಆದ್ರೆ ಬೇಫೋರ್ಡ್ ಮಾತ್ರ ಮೀಟಿಂಗ್ ಗೆ ಹೋಗಿರೋದಿಲ್ಲ. ಅದಕ್ಕೆ ರೇ ಹೊರಗಡೆ ಬರ್ತಿದ್ದಂಗೆನೆ ಅವನನ್ನ ಕೇಳ್ತಾಳೆ, ಏನ್ ಮಾತಾಡುದ್ರಿ ಅಂತ. ಆದ್ರೆ ಇವನ್ ಮಾತ್ರ ಎಲ್ಲಾ ವಿಷಯನೂ ಹೇಳೋದಕ್ಕೆ ರೆಡಿ ಆಗಿರೋದಿಲ್ಲ. ಈ ಮದ್ವೆ ನಡೀತಿದೆ, ಹಾಗೆ ನಮ್ಗೆ ತುಂಬಾ ಚಿನ್ನನು ಕೂಡ ಕೊಡ್ತಾರೆ ಅಂತ ಮಾತ್ರ ಹೇಳ್ತಾನೆ. ಆದ್ರೆ ಇವನ ಮುಖದಲ್ಲಿ ಭಯ ಹಾಗೆ ಬೇಜಾರಿರೋದನ್ನ ಗಮನಿಸ್ತಾಳೆ. ಅದಕ್ಕೆ ಇವಳು ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಕೂಡ ಇವನ್ ಮಾತ್ರ ಏನು ಹೇಳೋದಿಲ್ಲ. ಈ ಕಡೆ ಇವರಿಬ್ರು ಒಂದು
ಜಾಗಕ್ಕೆ ಬಂದಾಗ ಇಲ್ಲೋಡಿ ಹೆನ್ರಿನ ಕೇಳ್ತಾಳೆ, ನಿನ್ನೆ ರಾತ್ರಿ ನಾನು ನೋಡ್ದೆ ಒಂದು ಬೆಟ್ಟದಲ್ಲಿ ಬೆಂಕಿ ರೀತಿ ಬರ್ತಿತ್ತು ಅದೇನು ಅಂತ. ಅದಕ್ಕೆ ಇವನು ಕೂಡ ಹೇಳ್ತಾನೆ, ಅದೊಂದು ಪೂಜೆ, ನಮ್ಮ ರಾಜ್ಯ ಹಾಗೆ ವಂಶ ಸುರಕ್ಷಿತವಾಗಿರೋದಕ್ಕೆ ಮಾಡ್ತೀವಿ ಅಂತ. ಹಾಗೆ ಅವನು ಅವಳ ಮಾತನ್ನ ಮರುಸ್ತಾ ಹೇಳ್ತಾನೆ, ನನ್ನ ಜೀವನದಲ್ಲಿ ಒಂದು ಆಸೆ ಇದೆ, ಇಡೀ ಪ್ರಪಂಚನೆಲ್ಲ ಸುತ್ತಿ ಅಲ್ಲಿನ ವಿಷಯಗಳನ್ನೆಲ್ಲ ತಿಳ್ಕೊಬೇಕು ಅಂತ. ಇದನ್ನ ಕೇಳಿ ಇಲ್ಲೋಡಿಗಂತೂ ತುಂಬಾನೇ ಸಂತೋಷ ಆಗುತ್ತೆ. ಯಾಕೆಂತಂದ್ರೆ ಅದೇ ತರದ ಆಸೆ ಇವಳಿಗೂ ಕೂಡ ಇರುತ್ತೆ. ನಂತರ ಮದ್ವೆ ತಯಾರಿ ಎಲ್ಲ ನಡೀತಿರ್ಬೇಕಾದ್ರೆ ಬೇಫೋರ್ಡ್ ಇಸಾಬೆಲ್ ಹತ್ರ ಬರ್ತಾಳೆ, ಅವಳ ಹತ್ರ ಮಾತಾಡೋದಕ್ಕೆ ಅಂತ. ಯಾಕೆಂತಂದ್ರೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಇವರಿಬ್ರು ಸಂಬಂಧಿಕರಾಗ್ತಾರೆ. ಅದಕ್ಕೆ ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ಳೋಣ ಅಂತ. ಆದ್ರೆ ಇಸಾಬೆಲ್ ಮಾತ್ರ ಎಷ್ಟು ಅಹಂಕಾರದಿಂದ ಮಾತಾಡ್ತಾಳೆ ಅಂತಂದ್ರೆ, ನೀವು ನಮ್ಮ ಯೋಗ್ಯತೆಗೆ ತಕ್ಕವರಲ್ಲ, ನಿಮ್ಮ ಲಿಮಿಟ್ ಅಲ್ಲಿ ನೀವು ಇರಿ ಅನ್ನೋ ರೀತಿ ಮಾತಾಡ್ತಾಳೆ. ಇವಳ ಮಾತನ್ನೆಲ್ಲ ಕೇಳಿ ಬೇಫೋರ್ಡ್ಗಂತೂ ಒಂದು ಮಾತ್ರ ಅರ್ಥ ಆಗೋಗುತ್ತೆ, ಇವ್ರ ಹತ್ರ ಸಂಬಂಧಗಳಿಗೆ ಯಾವುದೇ ತರದ ಬೆಲೆ ಇಲ್ಲ ಅಂತ. ನಂತರ ರಾತ್ರಿ ಇಲ್ಲೋಡಿ ಮದ್ವೆಗೆ ರೆಡಿ ಮಾಡ್ಕೋತಿರ್ಬೇಕಾದ್ರೆ ಅಲ್ಲಿಗೆ ಬೇಫೋರ್ಡ್ ಬಂದು ಹೇಳ್ತಾಳೆ, ನನ್ಗೆ ಯಾಕೋ ಈ ಮದ್ವೆ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಈ ಜನರು ಒಳ್ಳೆಯವರಲ್ಲ, ನಿನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಮದ್ವೆನ ಮುರಿದು ಬಿಡು ಅಂತ. ಆದ್ರೆ ಇವರಿಬ್ರು ಮಾತ್ರ ಅವಳ ಮಾತನ್ನೇ ನಂಬೋದಕ್ಕೆ ಹೋಗೋದಿಲ್ಲ. ಇವಳು ಎರಡನೇ ತಾಯಿ ಆಗಿರೋದ್ರಿಂದ ಹೊಟ್ಟೆ ಉರ್ಕೊಂಡು ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ಅಂತ ಅನ್ಕೋತಿರ್ತಾರೆ. ಹಾಗೆ ಇವಳು ಹೇಳ್ತಾಳೆ, ನಿಮ್ಮ ತಂದೆನೂ ಕೂಡ ಮದ್ವೆ ಮಾತುಕತೆನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ತುಂಬಾ ಬೇಜಾರಾಗಿದ್ರು, ಪ್ಲೀಸ್ ನನ್ನ ಮಾತನ್ನ ನಂಬಿ ಇಲ್ಲಿ ಏನೋ ಸರಿ ಇಲ್ಲ ಅಂತ ಹೇಳ್ತಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ರೇ ಬಂದ್ಬಿಡ್ತಾನೆ. ಇದರಿಂದ ಇವಳು ಕೂಡ ಸುಮ್ನಾಗೋಗ್ತಾಳೆ. ಇನ್ನು ಲೇಟ್ ಆಗಿಲ್ಲ, ನಿನ್ಗೆ ಯೋಚನೆ ಮಾಡೋದಕ್ಕೆ ಇನ್ನೂ ಕೂಡ ಟೈಮ್ ಇದೆ ಅಂತ ಹೇಳಿ ಹೊಟ್ಟೋಗ್ತಾಳೆ. ಮಾರನೇ ದಿನ ನಮ್ಗೆ ತೋರಿಸ್ತಾರೆ, ಇಲ್ಲೋಡಿ ಮದ್ವೆಗೋಸ್ಕರ ರೆಡಿ ಆಗ್ತಿರ್ತಾಳೆ. ಅಂದ್ರೆ ಇವಳು ಬೇಫೋರ್ಡ್ ಹೇಳಿರುವಂತ ಮಾತನ್ನ ನಂಬಿಲ್ಲ ಅಂತ. ನಂತರ ರೇ ಇವಳನ್ನ ಮದ್ವೆ ನಡೆಯುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಬೇಫೋರ್ಡ್ ಮಾತ್ರ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ. ನಂತರ ಇಲ್ಲೋಡಿ ಹಾಗೆ ಹೆನ್ರಿಯ ಮದ್ವೆ ಆಗೋಗುತ್ತೆ. ಆಗ ಕ್ವೀನ್ ಇಸಾಬೆಲ್ ಬಂದು ಎಲ್ಲರಿಗೂ ಅನೌನ್ಸ್ ಮಾಡ್ತಾಳೆ, ಇನ್ಮೇಲಿಂದ ಇಲ್ಲೋಡಿನೂ ಕೂಡ ಈ ರಾಜ್ಯದ ರಾಜಕುಮಾರಿ ಅಂತ. ನಂತರ ಇವರಿಬ್ರನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಿರ್ತಾರೆ. ಅವಳನ್ನ ಕಳ್ಸ್ಕೊಡ್ತಿರ್ಬೇಕಾದ್ರೆ ರೇ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಹಾಗೆ ಬೇಫೋರ್ಡ್ ಕೂಡ ತುಂಬಾನೇ ಅಳ್ತಿರ್ತಾಳೆ. ಹೀಗೆ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಇಲ್ಲೋಡಿ ಹೆನ್ರಿನ ಕೇಳ್ತಾಳೆ, ನಾವೀಗ ಎಲ್ಲಿಗೆ ಹೋಗ್ತಿದೀವಿ ಅಂತ. ಆಗ ಇವನು ಕೂಡ ಹೇಳ್ತಾನೆ, ಅವತ್ ನೀನು ಒಂದು ಬೆಟ್ಟದಲ್ಲಿ ಬೆಂಕಿನ ನೋಡ್ದೆ ಅಂತ ಹೇಳ್ದಲ್ಲ, ಆ ಬೆಟ್ಟದಲ್ಲಿ ನಾವೀಗ ಒಂದು ಪೂಜೆನ ಮಾಡ್ಬೇಕು, ಅದಕ್ಕೆ ಅಲ್ಲಿಗೆ ಹೋಗ್ತಿದೀವಿ ಅಂತ. ನಂತರ ಇವರಿಬ್ರು ಆ ಜಾಗಕ್ಕೆ ಬಂದು ಇವಳನ್ನ ಮೇಲಕ್ಕೆ ಕರ್ಕೊಂಡ್ ಬಂದಾಗ ನೋಡ್ತಾಳೆ, ಮಾಸ್ಕ್ ಹಾಕಿರುವಂತ ತುಂಬಾ ಜನರು ಅಲ್ಲಿರ್ತಾರೆ. ಹಾಗೆ ಕ್ವೀನ್ ಆಗಿರುವಂತ ಇಸಾಬೆಲ್ ಕೂಡ ಇರ್ತಾಳೆ. ಆಗ ಇವಳು ಇಲ್ಲೋಡಿಗೆ ಒಂದು ಗೋಲ್ಡ್ ಕಾಯಿನ್ ಕೊಟ್ಟು ಹೇಳೋದಕ್ಕೆ ಶುರು ಮಾಡ್ತಾಳೆ, 100 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಈ ಐಲ್ಯಾಂಡ್ ಗೆ ಬಂದಾಗ ಅವರಿಗೆ ಗೊತ್ತಾಯ್ತು, ಈ ಜಾಗದಲ್ಲಿ ಒಂದು ದೊಡ್ಡ ಡ್ರ್ಯಾಗನ್ ಕೂಡ ಇದೆ ಅಂತ. ಅದು ನಮ್ಮ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿ ಹಳ್ಳಿಗಳನ್ನ ನಾಶ ಮಾಡೋದಕ್ಕೆ ಶುರು ಮಾಡ್ತು. ಅದಕ್ಕೆ ಆಗ ರಾಜ ಆಗಿದ್ದಂತ ನಮ್ಮ ಪೂರ್ವಜರು ಆ ಡ್ರ್ಯಾಗನ್ ನ ಸಾಯಿಸೋದಕ್ಕೆ ಅಂತ ಅದಿರೋಂತ ಜಾಗಕ್ಕೆ ಹುಡ್ಕೊಂಡು ಹೋದ್ರು. ಆದ್ರೆ ಅದಕ್ಕಿದ್ದಂತ ಪವರ್ ನ ಮುಂದೆ ರಾಜ ಗೆಲ್ಲೋದಕ್ಕಾಗ್ಲಿಲ್ಲ. ಅದಕ್ಕೆ ಆ ಡ್ರ್ಯಾಗನ್ ರಾಜನಿಗೆ ಏನು ಮಾಡ್ದೆ ಹಾಗೆ ಬಿಟ್ಟು ಹೇಳ್ತು, ನೀನು ಹಾಗೆ ನಿನ್ನ ರಾಜ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಿನ್ನ 3 ಜನ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ ಬಂದು ನನಗೆ ಒಪ್ಪಿಸ್ಬೇಕು ಅಂತ. ಅದಕ್ಕೆ ರಾಜನು ಕೂಡ ಒಪ್ಕೊಂಡು ಹೆಣ್ಣು ಮಕ್ಕಳನ್ನ ಒಪ್ಪಿಸ್ಬಿಟ್ಟ. ಅಲ್ಲಿಂದ ಇಲ್ಲಿವರೆಗೂ ಆ ಡ್ರ್ಯಾಗನ್ ಗೆ ಕೋಪ ಬರ್ದೇ ರೀತಿ ನಾವೆಲ್ಲರೂ ಈ ಪೂಜೆನ ಮಾಡ್ತಿದೀವಿ ಅಂತ. ಹೀಗಂತ ಹೇಳಿ ಮುಗಿಸ್ತಿದ್ದಂಗೆನೆ ಹೆನ್ರಿ ಹಾಗೆ ಇಲ್ಲೋಡಿ ಕೈಯನ್ನ ಸ್ವಲ್ಪ ಕಟ್ ಮಾಡಿ ಇವರಿಬ್ಬರ ಕೈಯನ್ನ ಒಂದು ಮಾಡ್ತಾರೆ. ಇದರಿಂದ ಹೆನ್ರಿಯ ರಕ್ತ ಇಲ್ಲೋಡಿ ಬಾಡಿ ಒಳಗಡೆ ಸೇರಿ ಇವಳು ಕೂಡ ಈ ರಾಜರ ವಂಶಕ್ಕೆ ಸೇರ್ಕೋತಾಳೆ. ಹಾಗೆ ಇವಳಿಗೆ ಕೊಟ್ಟಿದ್ದಂತ ಗೋಲ್ಡ್ ಕಾಯಿನ್ ಅನ್ನ ಕೆಳಗಡೆ ಹಾಕೋದಕ್ಕೆ ಹೇಳ್ತಾಳೆ. ಇವಳು ಕೂಡ ಹಾಕ್ತಾಳೆ. ಇದರಿಂದ ಇವರ ಈ ಪೂಜೆ ಮುಗಿದೋಗುತ್ತೆ. ಆಗ ಹೆನ್ರಿ, ನಾನೀಗ ನಿಮ್ಮನ್ನ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎತ್ಕೋತಾನೆ. ಕಣ್ ಮುಚ್ಚೋದಕ್ಕೆ ಹೇಳ್ತಾನೆ, ಕಣ್ಣನ್ನು ಕೂಡ ಮುಚ್ತಾಳೆ. ಆಗ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕೆಳಗಡೆ ಬಿಸಾಕ್ಬಿಡ್ತಾನೆ. ಎಲ್ಲೋಡಿಗೆ ಎಚ್ಚರ ಆದಾಗ ನೋಡ್ತಾಳೆ, ಒಂದು ದೊಡ್ಡ ಹಳ್ಳದ ಒಳಗಡೆ ಬಿದ್ದೋಗಿರ್ತಾಳೆ. ಅದಕ್ಕೆ ತುಂಬಾ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ, ಯಾರಾದ್ರೂ ಇದ್ರೆ ಬಂದು ನನ್ನನ್ನ ಕಾಪಾಡಿ ಅಂತ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆಗ ನಮ್ಗೆ ತೋರಿಸ್ತಾರೆ, ಇದೇ ಜಾಗದಲ್ಲಿ ಆ ಡ್ರ್ಯಾಗನ್ ಕೂಡ ಇದೆ ಅಂತ. ಇಲ್ಲಿಂದ ಮೇಲೆ ಹತ್ತೋದಕ್ಕೆ ನೋಡ್ತಾಳೆ, ಆದ್ರೆ ಅದು ಕೂಡ ಪ್ರಯೋಜನ ಆಗೋದಿಲ್ಲ. ಆಗ ಅಲ್ಲಿರುವಂತ ನೆಕ್ಲೆಸ್ ಗಳು ಹಾಗೆ ಶೂಗಳನ್ನೆಲ್ಲ ನೋಡಿ ಇವಳಿಗೆ ಗೊತ್ತಾಗೋಗುತ್ತೆ, ಈ ರೀತಿ ಬಲಿ ಆಗಿರೋದು ಇವಳು ಒಬ್ಳೆ ಅಲ್ಲ, ಇವಳಿಗಿಂತ ಮುಂಚೆ ತುಂಬಾ ಜನ ಈ ರೀತಿ ಬಲಿಯಾಗಿದ್ದಾರೆ ಅಂತ. ಅದೇ ಸಮಯಕ್ಕೆ ಪಕ್ಕದ ಟನಲ್ ನಲ್ಲಿ ಬೆಂಕಿ ಹತ್ಕೊಂಡಿರೋದು ಕಾಣಿಸುತ್ತೆ. ಹಾಗೆ ಯಾವ್ದೋ ಪಕ್ಷಿ ಕಿರ್ಚಾಡ್ತಿರೋ ತರ ಅನ್ಸುತ್ತೆ. ಅದಕ್ಕೆ ಅವಳು ತುಂಬಾ ಹೆದರ್ಕೊಂಡೆ ಆ ಟನಲ್ ನ ಒಳಗಡೆ ಬಂದು ನೋಡಿದಾಗ ಒಂದು ಪಕ್ಷಿಗೆ ಬೆಂಕಿ ಹತ್ಕೊಂಡು ತುಂಬಾ ನೋವನ್ನ ಅನುಭವಿಸ್ತಿರುತ್ತೆ. ಅದಕ್ಕೆ ಇವಳು ಅದನ್ನ ಕಾಪಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಿರ್ಬೇಕಾದ್ರೇನೆ ನೋಡ್ತಾಳೆ, ಇದೇ ತರ ಸಾವಿರಾರು ಪಕ್ಷಿಗಳಿಗೆ ಬೆಂಕಿ ಹತ್ಕೊಂಡು ಈ ಜಾಗಕ್ಕೆ ಬಂದು ಬೀಳ್ತವೆ. ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಇವಳು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಇವಳ ಹಿಂದೆನೆ ಆ ಡ್ರ್ಯಾಗನ್ ನಿಂತಿರೋದು ನಮ್ಗೆ ಕಾಣಿಸುತ್ತೆ. ಇದರಿಂದ ಇವಳು ಹೆದರ್ಕೊಂಡು ಓಡ್ ಬಂದು ಒಂದ್ ಜಾಗದಲ್ಲಿ ಬಚ್ಚಿಟ್ಕೊಬಿಡ್ತಾಳೆ. ಆಗ ಡ್ರ್ಯಾಗನ್ ಕೇಳುತ್ತೆ, ನಿನ್ ಹೆಸರೇನು ಅಂತ. ಆಗ ಇವಳು ಕೂಡ ನನ್ನ ಹೆಸರು ಇಲ್ಲೋಡಿ, ನಿನ್ಗೆ ಏನ್ ಬೇಕು ಅಂತ ಕೇಳಿದಾಗ ಅದು ಹೇಳುತ್ತೆ, ನಿನ್ನ ವಂಶದವರು ನನ್ಗೆ ಮಾಡಿರೋಂತ ಪ್ರಾಮಿಸ್ ನ ಪ್ರಕಾರ ನೀನ್ ನನ್ಗೆ ಬಲಿ ಆಗ್ಬೇಕು ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ, ಆಗ್ಲೇ ಹೆನ್ರಿ ಕೈಯನ್ನ ಹಾಗೆ ಇವಳ ಕೈಯನ್ನ ಕಟ್ ಮಾಡಿ ಹೆನ್ರಿಯ ರಕ್ತ ಇವಳ ಬಾಡಿ ಒಳಗಡೆ ಸೇರೋ ರೀತಿ ಮಾಡಿ ಇಸಾಬೆಲ್ ಇವಳನ್ನ ಅವರ ವಂಶಕ್ಕೆ ಸೇರಿಸ್ಕೊಂಡ್ಲಲ್ಲ, ಅದೇ ಕಾರಣದಿಂದನೇ ಈ ಡ್ರ್ಯಾಗನ್ ಈಗ ಇವಳಿಂದ ಬಿದ್ದಿರೋದು ಅಂತ. ಆ ಡ್ರ್ಯಾಗನ್
ಡ್ರ್ಯಾಗನ್ ನೋಡಿ ತುಂಬಾ ಹೆದರ್ಕೊಂಡು ಇವಳು ಓಡ್ತಿರ್ಬೇಕಾದ್ರೆ ಅದು ಕೂಡ ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಇವಳು ಅದರಿಂದ ತಪ್ಪಿಸ್ಕೊಂಡು ಮುಂದೆ ಬಂದಾಗ ಒಂದು ಬಾಡಿನ ನೋಡ್ತಾಳೆ. ಆಗ್ಲೇ ಮುಂದೆ ಇದ್ದಂತ ಬಿಲ್ಡಿಂಗ್ ನಲ್ಲಿ ಒಂದು ಹುಡುಗಿನ ನೋಡಿದ್ಲಲ್ಲ, ಅದೇ ಹುಡುಗಿಯ ಬಾಡಿ ಇದು. ಇದರಿಂದ ಇವಳಿಗೆ ಇನ್ನೂ ಕೂಡ ತುಂಬಾ ಭಯ ಆಗಿ ಅಲ್ಲೇ ಇರುವಂತ ಒಂದು ಸಣ್ಣ ದಾರಿಯಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೇನೆ ಆ ಡ್ರ್ಯಾಗನ್ ಮತ್ತೊಂದ್ಸಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರಿಂದ ಏನೋ ತಪ್ಪಿಸ್ಕೊಂಡು ಮುಂದೆ ಬರ್ತಾಳೆ. ಆದ್ರೆ ಅವಳ ಕಾಲು ಬೆಂದೋಗಿರುತ್ತೆ. ಆ ಡ್ರ್ಯಾಗನ್ ಇವಳ ಹತ್ರ ಮತ್ತೊಂದ್ಸಲ ಮಾತಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಇವಳು ಮಾತ್ರ ಏನು ಮಾತಾಡೋದಿಲ್ಲ. ನಂತರ ಗಾಯ ಆಗಿರುವಂತ ಇವಳ ಕಾಲಿಗೆ ಬಟ್ಟೆನ ಹರಿದು ಕಟ್ತಾಳೆ. ಹೀಗೆ ಇವಳು ಅದೇ ದಾರಿಲಿ ಮುಂದೆ ಬಂದಾಗ ಮತ್ತೊಂದು ಸಣ್ಣ ದಾರಿ ಸಿಗುತ್ತೆ. ಇನ್ನೇನ್ ಮಾಡೋದು ಅಂತ ಅದೇ ದಾರಿಲಿ ಇವಳು ಮುಂದೆ ಸಾಕ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಬಂದು ಸಿಗಾಕೋಬಿಡ್ತಾಳೆ. ಆದ್ರೂ ಕೂಡ ಕೊನೆಗೂ ಆ ದಾರಿಯಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾಳೆ. ನಂತರ ಇವಳು ಅಲ್ಲೇ ಮುಂದೆ ನೋಡಿದಾಗ ಬ್ಲೂ ಕಲರ್ ಲೈಟ್ ಗಳೆಲ್ಲ ಹೊಳಿತಿರ್ತವೆ. ಹೊರಗಡೆ ಹೋಗೋದಕ್ಕೆ ಅಲ್ಲಿ ದಾರಿ ಇರ್ಬೋದು ಅಂತ ಇವಳು ಮುಂದೆ ಬಂದಾಗ ಗೊತ್ತಾಗುತ್ತೆ ದಾರಿ ಇಲ್ಲಿಗೆ ಕಟ್ ಆಗೋಗಿದೆ ಅಂತ. ಇದೆಲ್ಲದ್ರಿಂದ ಇವಳಿಗೆ ತುಂಬಾ ಬೇಜಾರಾಗಿ ವೆಡ್ಡಿಂಗ್ ರಿಂಗ್ ಅನ್ನ ತೆಗೆದು ಎಸೆದು ಬಿಡ್ತಾಳೆ. ಅಷ್ಟೇ ಅಲ್ಲ, ಮುಂದೆ ಹೋಗೋದಕ್ಕೆ ಜಂಪ್ ಕೂಡ ಮಾಡ್ತಾಳೆ. ಇದರಿಂದ ಇವಳು ಇನ್ನೇನು ಕೆಳಗಡೆ ಬೀಳ್ಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಒಂದು ವಸ್ತುವಿನ ಸಹಾಯದಿಂದ ಹೇಗೋ ಮಾಡಿ ಮೇಲ್ ಬರ್ತಾಳೆ. ಹಾಗೆ ನೋಡಿದ್ರೆ ಮುಂದೆ ಇರುವಂತ ಬ್ಲೂ ಲೈಟ್ಸ್ ಗಳು ತುಂಬಾನೇ ಸುಂದರವಾಗಿರ್ತವೆ. ಇದಕ್ಕೆಲ್ಲ ಕಾರಣ ಅಲ್ಲೇ ಇರುವಂತ ಒಂದು ತುಂಬಾನೇ ವಿಶೇಷವಾಗಿರುವಂತ ಬ್ಲೂ ಕಲರ್ ಹುಳ. ನಂತರ ಇವಳು ಆ ಹುಳಗಳನ್ನ ತಗೊಂಡು ಬ್ಯಾಗ್ಗೆ ಹಾಕುತ್ತಾಳೆ. ಮುಂದೆ ಹೋಗೋದಕ್ಕೆ ಲೈಟ್ ಬೇಕಾಗುತ್ತೆ ಅಂತ. ಅಲ್ಲೇ ಇರುವಂತ ನೀರನ್ನ ಕುಡಿದಾಗ ಅದು ಚೆನ್ನಾಗಿರೋದಿಲ್ಲ. ಆಗ ಮೇಲೆ ನೋಡ್ತಾಳೆ, ಶುದ್ಧವಾಗಿರುವಂತ ನೀರು ತೊಟ್ಟಿಗ್ತಿರುತ್ತೆ. ಅದನ್ನೇ ಕುಡಿಯೋಣ ಅಂತ ಇವಳು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಲ್ಲಿಗೆ ಡ್ರ್ಯಾಗನ್ ಕೂಡ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಇವಳು ಸಿಕ್ತಂತ ದಾರಿಲೆ ಮುಂದೆ ಸಾಕ್ತಾ ಬಂದಾಗ ಡ್ರ್ಯಾಗನ್ ಇವಳಿಗೆ ಹೇಳುತ್ತೆ, ನಿಂತರನೆ ತುಂಬಾ ಜನ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು, ಆದ್ರೆ ಅವ್ರ್ಯಾರು ಈಗ ಉಳಿದಿಲ್ಲ ಅಂತ. ಪಕ್ಕದಲ್ಲೇ ಗೋಡೆ ಮೇಲೆ ಬರ್ದಿರುತ್ತೆ, ಈ ಜಾಗದಲ್ಲಿ ಡ್ರ್ಯಾಗನ್ ಬರೋದಕ್ಕಾಗೋದಿಲ್ಲ, ಇದು ಸೇಫ್ ಜಾಗ ಅಂತ. ಹಾಗೆ ಇವಳು ಪಕ್ಕದಲ್ಲಿ ನೋಡಿದ್ರೆ ತುಂಬಾ ಜನ ಹುಡುಗಿರ ಬಟ್ಟೆಗಳು ಅಲ್ಲಿ ಇರ್ತವೆ. ಇಲ್ಲಿಗೆ ಬಂದು ತಲುಪಿದಂತ ಹುಡುಗಿರು ಕೂಡ ಅವರವರ ಹೆಸರನ್ನ ಇಲ್ಲಿ ಬರ್ದಿರ್ತಾರೆ. ಅಂದ್ರೆ ಇವಳ ರೀತಿನೇ ತುಂಬಾ ಜನ ಹುಡುಗಿರು ಬಲಿಯಾಗಿದ್ದಾರೆ ಅಂತ. ನಂತರ ಇವಳು ಗಾಯಕ್ಕೆ ಕಟ್ಟಿದ್ದಂತ ಬಟ್ಟೆನ ತೆಗೆದು ಅಲ್ಲೇ ಮಲ್ಕೊಂಡಿರ್ಬೇಕಾದ್ರೆ ಒಂದು ವಿಷನ್ ಬರುತ್ತೆ, ಹೇಗೆ ಈ ಜಾಗದಲ್ಲಿ ಸಿಗಾಕೊಂಡಿದ್ದಂತ ಹುಡುಗಿರೆಲ್ಲ ಕಷ್ಟಪಟ್ಟಿದ್ರು ಅಂತ. ನಂತರ ಎಚ್ಚರ ಆಗಿದ ತಕ್ಷಣ ನೋಡ್ತಾಳೆ, ಗಾಯ ಆಗಿದ್ದಂತ ಕಾಲ್ನ ಮೇಲೆ ಆ ಹುಳಗಳೆಲ್ಲ ಕುಂತಿರ್ತವೆ. ಅದಕ್ಕೆ ಇವಳು ಅವುಗಳನ್ನ ತೆಗಿತಿರ್ಬೇಕಾದ್ರೆ ನೋಡ್ತಾಳೆ, ಈ ಹುಳಗಳು ಇವಳ ಕಾಲಿಗೆ ಆಗಿದ್ದಂತ ಗಾಯನ ವಾಸಿ ಮಾಡಿವೆ ಅಂತ. ಅದಕ್ಕೆ ಒಂದು ಹುಳನ ಕೈ ಮೇಲಿರುವಂತ ಗಾಯದ ಮೇಲೆ ಕೂಡ ಬಿಡ್ತಾಳೆ. ಅದು ಆ ಗಾಯನು ಕೂಡ ವಾಸಿ ಮಾಡಿಬಿಡುತ್ತೆ. ಅದೇ ಜಾಗದಲ್ಲಿರುವಂತ ಒಂದು ಗೋಡೆ ಮೇಲೆ ನೋಡ್ತಾಳೆ, ಈ ಜಾಗದಲ್ಲಿ ಸಿಗಾಕೊಂಡಿದ್ದಂತ ವಿಕ್ಟೋರಿಯಾ ಅನ್ನೋ ಒಬ್ಳು ಹುಡುಗಿ ಈ ಜಾಗದಿಂದ ಹೊರಗಡೆ ಹೋಗೋದು ಹೇಗೆ ಅಂತ ಒಂದು ಮ್ಯಾಪ್ ಅನ್ನ ಬರ್ದಿರ್ತಾಳೆ. ಅಷ್ಟೇ ಅಲ್ಲ, ಇಲ್ಲೋಡಿ ಈ ಬೆಟ್ಟದಲ್ಲಿ ಯಾವ್ಯಾವ ಜಾಗನ ಹಾದು ಬಂದಿದ್ದಾಳೋ ಆ ಎಲ್ಲಾ ಜಾಗದ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ಮ್ಯಾಪ್ ನ ಸಹಾಯದಿಂದ ಹೊರಗಡೆ ಹೋಗೋದು ಹೇಗೆ ಅಂತ ಇಲ್ಲೋಡಿಗೆ ಗೊತ್ತಾಗೋಗುತ್ತೆ. ಈ ಜಾಗದಲ್ಲಿ ಸಿಗಾಕೊಂಡಿದ್ದಂತ ಹುಡುಗಿರು ಅವರವರ ಹೆಸರನ್ನ ಬರ್ದಿರ್ತಾರಲ್ಲ, ಅದೇ ಜಾಗದಲ್ಲಿ ಇಲ್ಲೋಡಿ ಕೂಡ ಅವಳ ಹೆಸರನ್ನ ಬರೀತಾಳೆ. ನಂತರ ಮ್ಯಾಪ್ ನಲ್ಲಿ ಬರ್ದಿರೋ ರೀತಿನೇ ಇವಳು ದಾರಿನ ಹುಡುಕ್ತಾ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಇವಳು ಹೋಗ್ತಿರ್ಬೇಕಾದ್ರೆ ಕ್ರಿಸ್ಟಲ್ಸ್ ಗಳ ಸೌಂಡ್ ಇವಳಿಗೆ ಕೇಳಿಸುತ್ತೆ. ಆದ್ರಿಂದ ಮುಂದೆ ಬಂದು ನೋಡಿದ್ರೆ ಬೆಳಕು ಬರ್ತಿರುತ್ತೆ. ಆ ಬೆಳಕು ಬರ್ತಿರುವಂತ ಜಾಗಕ್ಕೆ ಹೋದಾಗ ಗೊತ್ತಾಗುತ್ತೆ ಇಲ್ಲಿಂದ ಮೇಲೆ ಹತ್ತಿ ಹೋದ್ರೆ ಹೊರಗಡೆ ಹೋಗ್ಬೋದು ಅಂತ. ಅಂದ್ರೆ ಇನ್ನು ಕೂಡ ಇವಳು ಬದುಕುವಂತ ಚಾನ್ಸಸ್ ಇದೆ. ಅಲ್ಲೇ ಇವಳಿಗೊಂದು ಕಿರೀಟ ಸಿಗುತ್ತೆ. ನಂತರ ಬಟ್ಟೆನ ಹರಿದು ಕೈ ಕಾಲ್ಗೆ ಕಟ್ಕೊಂಡು ಆ ಕ್ರಿಸ್ಟಲ್ಸ್ ಗಳ ಸಹಾಯದಿಂದ ಮೇಲಕ್ಕೆ ಹತ್ತೋದಕ್ಕೆ ಶುರು ಮಾಡ್ತಾಳೆ. ಕ್ರಿಸ್ಟಲ್ಸ್ ಗಳಂತೂ ತುಂಬಾ ಶಾರ್ಪ್ ಆಗಿರ್ತವೆ. ಅದಕ್ಕೆ ಇವಳು ತುಂಬಾ ಹುಷಾರಾಗಿ ಹತ್ತುತ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಡ್ರ್ಯಾಗನ್ ಕೂಡ ಇಲ್ಲಿಗೆ ಬಂದು ತಲುಪಿದೆ ಅಂತ. ಅದೇ ಸಮಯಕ್ಕೆ ಇವಳ ಕಾಲು ಸ್ಲಿಪ್ ಆಗಿ ಇನ್ನೇನು ಬಿದ್ದೋಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆ ಕಿರೀಟದ ಸಹಾಯದಿಂದ ಪ್ರಾಣನ ಉಳಿಸ್ಕೋತಾಳೆ. ಅಷ್ಟೊತ್ತಿಗೆ ಇವಳಿಗೂ ಕೂಡ ಗೊತ್ತಾಗೋಗಿರುತ್ತೆ ಡ್ರ್ಯಾಗನ್ ಇಲ್ಲಿಗೂ ಕೂಡ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ಇವಳು ತುಂಬಾ ಕಷ್ಟಪಟ್ಟು ಮೇಲೆ ಹತ್ತುತ್ತಾ ಎಲ್ಲಾ ಕ್ರಿಸ್ಟಲ್ಸ್ ಗಳನ್ನ ದಾಟಿ ಕೊನೆಗೂ ಹೊರಗಡೆ ಹೋಗುವಂತ ಜಾಗಕ್ಕೆ ಬರ್ತಾಳೆ. ಆದ್ರೆ ಅದ್ರ ಹತ್ರಕ್ಕೆ ಬಂದಾಗ್ಲೇನೆ ಇವಳಿಗೆ ಗೊತ್ತಾಗೋದು ಇಲ್ಲಿಂದ ಮುಂದಕ್ಕೆ ದಾರಿ ಇಲ್ಲ ಅಂತ. ಯಾಕೆ ಅಂತಂದ್ರೆ ಇದೊಂದು ಬೆಟ್ಟದ ತುದಿ. ಇದರಿಂದ ಇವಳಿಗೆ ತುಂಬಾ ಬೇಜಾರಾಗಿ ಅಳ್ತಾ ಅಲ್ಲೇ ಕೆಳಗಡೆ ಕುತ್ಕೋಬಿಡ್ತಾಳೆ. ಹೀಗೆ ಇವಳು ತುಂಬಾ ಬೇಜಾರ್ ಮಾಡ್ಕೊಂಡು ಕುಂತಿರ್ಬೇಕಾದ್ರೆ ನೋಡ್ತಾಳೆ ಸ್ವಲ್ಪ ಜನರು ಈ ಬೆಟ್ಟದ ಕಡೆಗೆನೆ ಬರ್ತಿದ್ದಾರೆ ಅಂತ. ಆ ಜನರು ಬೇರೆ ಯಾರು ಅಲ್ಲ, ಇಲ್ಲೋಡಿ ತಂದೆ ರೇ ಹಾಗೆ ಅವನ ಕಡೆಯ ಜನರು. ಇವಳು ಅವರನ್ನ ಕೂಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೇನೆ ಅಲ್ಲಿಗೆ ಡ್ರ್ಯಾಗನ್ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ. ನಂತರ ಪಕ್ಕದಲ್ಲಿ ನೋಡಿದ್ರೆ ಆಗ್ಲೇ ವಿಕ್ಟೋರಿಯಾ ಅನ್ನೋ ಒಬ್ಳು ಹುಡುಗಿ ಮ್ಯಾಪ್ ಅನ್ನ ಬರ್ದಿದ್ಲಲ್ಲ, ಆ ಹುಡುಗಿಯ ಅಸ್ಥಿ ಪಂಜರ ಇಲ್ಲೇ ಇರುತ್ತೆ. ಅಂದ್ರೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕಾಗದೆ ಆ ಹುಡುಗಿನೂ ಕೂಡ ಸತ್ತೋಗಿದ್ಲು ಅಂತ. ಡ್ರ್ಯಾಗನ್ ಇನ್ನೇನು ಬೆಂಕಿಯಿಂದ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಯಾರೋ ಮನುಷ್ಯರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಅವರ ಕಡೆಗೆ ಹೋಗುತ್ತೆ. ಈ ಕಡೆ ನಮ್ಗೆ ಇಲ್ಲೋಡಿ ತಂದೆ ಆಗಿರೋಂತ ರೇನ ತೋರಿಸ್ತಾರೆ. ಇವನು ಒಂದಷ್ಟು ಜನರನ್ನ ಕರ್ಕೊಂಡು ಬಂದಿರ್ತಾನೆ. ಹೇಗಾದ್ರೂ ಮಾಡಿ ಇವನ ಮಗಳು ಇಲ್ಲೋಡಿನ ಕರ್ಕೊಂಡು ಹೋಗ್ಬೇಕು ಅಂತ. ಅಂದ್ರೆ ಇವನಿಗೆ ಮೊದ್ಲೇ ಗೊತ್ತಿತ್ತು ಈ ತರ ಇಲ್ಲೋಡಿನ ಬಲಿ ಕೊಡ್ತಾರೆ ಅಂತ. ಆದ್ರೂ ಕೂಡ ಚಿನ್ನದ ಆಸೆಗೋಸ್ಕರ ಇವನ ಮಗಳನ್ನ ಹೆನ್ರಿಗೆ ಮದುವೆ ಮಾಡ್ಕೊಟ್ಟ. ಈ ಕಡೆ ಇಲ್ಲೋಡಿ ಅಲ್ಲಿಂದ ಕೆಳಗಡೆ ಬರ್ತಾಳೆ ಇವಳ ತಂದೆ ಹತ್ರ ಹೋಗೋದಕ್ಕೆ ಅಂತ. ಹೀಗೆ ಇವಳು ಮುಂದೆ ಬಂದಾಗ ಒಂದು ಜಾಗಕ್ಕೆ ಬಂದು ತಲುಪ್ತಾಳೆ. ಅಲ್ಲಿ ನೋಡಿದ್ರೆ 3 ಡ್ರ್ಯಾಗನ್ ಮರಿಗಳು ಮೊಟ್ಟೆಯಿಂದ ಹೊರಗಡೆ ಬರ್ತಿದ್ದಂಗೆ
ಆಗ್ತಿದ್ದಂಗೆನೆ ಯಾರೋ ಅವುಗಳನ್ನ ಸಾಯಿಸ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಇಲ್ಲೋಡಿಗೆ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೆ ತೋರಿಸಿದ್ರಲ್ಲ, ಡ್ರ್ಯಾಗನ್ ನ ಸಾಯಿಸೋದಕ್ಕೆ ಅಂತ ಒಬ್ಬ ಕಿಂಗ್ ಅವನ ಸೈನಿಕರ ಜೊತೆ ಬಂದಿದ್ದನ್ನ. ಹೀಗೆ ಇವನು ಬಂದಾಗ 3 ಮೊಟ್ಟೆಗಳಿಂದ 3 ಹೆಣ್ಣು ಡ್ರ್ಯಾಗನ್ ಗಳು ಹೊರಗಡೆ ಬರ್ತಿರೋದನ್ನ ನೋಡ್ದ. ಅದಕ್ಕೆ ಈ ಡ್ರ್ಯಾಗನ್ ಗಳು ಬದುಕಿದ್ರೆ ನಾವು ಜೀವಂತವಾಗಿರೋದಕ್ಕಾಗೋದಿಲ್ಲ ಅಂತ ಕಿಂಗ್ ಅವನ ಜನರಿಗೆ ಹೇಳಿ ಆ ಡ್ರ್ಯಾಗನ್ ಮರಿಗಳನ್ನ ಸಾಯಿಸ್ತಾನೆ. ಆಗ ಅಲ್ಲಿಗೆ ಡ್ರ್ಯಾಗನ್ ಬಂದು ಅಲ್ಲಿರುವಂತ ಎಲ್ಲಾ ಜನರನ್ನ ಸಾಯಿಸಿ ಕಿಂಗ್ ನ ಮಾತ್ರ ಏನು ಮಾಡದೆ ಅವನನ್ನ ಹಾಗೆ ಬಿಟ್ಟು ಒಂದು ಪನಿಷ್ಮೆಂಟ್ ಅನ್ನ ಕೊಡುತ್ತೆ. ಇನ್ಮೇಲಿಂದ ಈ ಕಿಂಗ್ ನ ವಂಶದಲ್ಲಿ ಹುಟ್ಟುವಂತ ಎಲ್ಲಾ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ ಬಂದು ಡ್ರ್ಯಾಗನ್ ಗೆ ಬಲಿ ಕೊಡ್ಬೇಕು. ಯಾಕೆಂತಂದ್ರೆ ಹೇಗೆ ಡ್ರ್ಯಾಗನ್ ಅದರ ಮರಿಗಳನ್ನ ಕಳ್ಕೊಂಡು ದುಃಖ ಪಡ್ತಿದ್ಯೋ, ಕಿಂಗ್ ಹಾಗೆ ಅವನ ವಂಶದವರು ಕೂಡ ಅದೇ ರೀತಿ ದುಃಖ ಪಡ್ಬೇಕು ಅಂತ. ಆದ್ರೆ ಆ ಕಿಂಗ್ ನ ವಂಶದವರು ಮಾತ್ರ ಬೇರೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕರ್ಕೊಂಡ್ ಬಂದು ಅವರ ವಂಶದ ರಕ್ತನ ಆ ಹುಡುಗಿರ ಒಳಗಡೆ ಹಾಕಿ ಆ ಹುಡುಗಿರು ನಮ್ಮ ವಂಶದವ್ರೆ ಅಂತ ಈ ರೀತಿ ಡ್ರ್ಯಾಗನ್ ಗೆ ಬಲಿ ಕೊಡ್ತಿರ್ತಾರೆ. ಅಂದ್ರೆ ಡ್ರ್ಯಾಗನ್ ಇದುವರೆಗೂ ಹುಡುಗಿರನ್ನ ಸಾಯಿಸಿರುತ್ತಲ್ಲ, ಅವರೆಲ್ಲರೂ ಕಿಂಗ್ ನ ವಂಶದವ್ರೆ ಅಂತ ಅನ್ಕೊಂಡು ಸಾಯಿಸಿರುತ್ತೆ. ಇವರೆಲ್ಲರೂ ಇಲ್ಲೋಡಿನ ಕೂಗ್ತಿರ್ತಾರೆ. ಅವರ ವಾಯ್ಸ್ ಅನ್ನ ಕೇಳ್ತಾ ಇವಳು ಕೂಡ ಅವ್ರು ಇರುವಂತ ಜಾಗಕ್ಕೆ ಬಂದು ತಲುಪ್ತಾಳೆ. ಆದ್ರೆ ರಿಟರ್ನ್ ಆಗಿ ಇವಳು ಕೂಗೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇವಳು ಎಲ್ಲಿದ್ದಾಳೆ ಅನ್ನೋ ವಿಷಯ ಡ್ರ್ಯಾಗನ್ ಗೆ ಗೊತ್ತಾಗ್ಬಿಡುತ್ತೆ ಅಂತ. ಹೀಗೆ ಇವರು ಇಲ್ಲೋಡಿನ ಹುಡುಕ್ತಿರ್ಬೇಕಾದ್ರೆ ಡ್ರ್ಯಾಗನ್ ಅಲ್ಲಿಗೆ ಬಂದು ಒಬ್ಬ ವ್ಯಕ್ತಿನೇ ಎತ್ಕೊಂಡು ಹೋಗಿ ಕೆಳಗಡೆ ಬಿಸಾಕಿ ಸಾಯಿಸ್ಬಿಡುತ್ತೆ. ಹಾಗೆ ಮತ್ತೊಬ್ಬ ವ್ಯಕ್ತಿನೂ ಕೂಡ ಎಳ್ಕೊಂಡ್ ಬಂದು ಅವನನ್ನು ಕೂಡ ತುಳಿದು ಸಾಯಿಸ್ಬಿಡುತ್ತೆ. ಮೊದಲನೇ ಬಾರಿಗೆ ನಮ್ಗೆ ತೋರಿಸ್ತಾರೆ ಈ ಡ್ರ್ಯಾಗನ್ ನಿಜವಾಗ್ಲೂ ನೋಡೋದಕ್ಕೆ ಹೇಗಿದೆ ಅಂತ. ಈಗ ಇದ್ರ ಮುಂದೆ ಇಲ್ಲೋಡಿ ತಂದೆ ರೇ ಮಾತ್ರ ನಿಂತಿರ್ತಾನೆ. ಇದನ್ನ ದೂರದಲ್ಲಿ ನಿಂತ್ಕೊಂಡು ಇಲ್ಲೋಡಿ ಕೂಡ ನೋಡ್ತಿರ್ತಾಳೆ. ಈ ಡ್ರ್ಯಾಗನ್ ಇಂದ ಇವನ ಮಗಳನ್ನ ಕಾಪಾಡೋದಕ್ಕೆ ರೇ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನನ್ನನ್ನ ಬಿಟ್ಬಿಡಿ ಅಂತ ಬೇಡ್ಕೋತಾನೆ. ಆಗ ಡ್ರ್ಯಾಗನ್ ಹೇಳುತ್ತೆ, ನೀನು ಜೀವಂತವಾಗಿರ್ಬೇಕು ಅಂತಂದ್ರೆ ನಿನ್ನ ಮಗಳನ್ನ ಹೊರಗಡೆ ಕರೆ, ಅವಳು ಇಲ್ಲೇ ಸುತ್ತಮುತ್ತ ನಿಂತ್ಕೊಂಡು ನಮ್ಮನ್ನ ನೋಡ್ತಿದ್ದಾಳೆ ಅಂತ. ಇವಳು ಕೂಡ ಅದನ್ನೆಲ್ಲ ನೋಡ್ತಾನೆ ಇರ್ತಾಳೆ. ಆಗ ಡ್ರ್ಯಾಗನ್ ಇವನಿಗೆ ಮತ್ತೊಂದ್ಸಲ ಹೇಳುತ್ತೆ, ನಿನ್ನ ಮಗಳನ್ನ ಕರಿ ಅಂತ. ಆಗರೆ ಅವನ ಮಗಳಿಗೆ ಹೇಳ್ತಾನೆ, ಎಲ್ಲೋಡಿ ನೀನ್ ಇಲ್ಲೇ ಅಕ್ಕಪಕ್ಕದಲ್ಲಿ ಇದ್ರೆ ನನ್ ಮಾತನ್ನ ಕೇಳು, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಗಿದೆ. ಅವರು ನಿನ್ನ ಬಲಿ ಕೊಡ್ತಾರೆ ಅಂತ ಗೊತ್ತಿದ್ರು ಕೂಡ ಚಿನ್ನದ ಆಸೆಗೋಸ್ಕರ ನಿನ್ನನ್ನ ಅವರಿಗೆ ಮದ್ವೆ ಮಾಡ್ಕೊಟ್ಬಿಟ್ಟೆ. ನನ್ಗೇನಾದ್ರೂ ಪರವಾಗಿಲ್ಲ, ನೀನಂತೂ ಹೊರಗಡೆ ಬರ್ಬೇಡ, ನೀನು ನಿನ್ನ ಪ್ರಾಣನ ಉಳಿಸ್ಕೊ ಅಂತ ಜೋರಾಗಿ ಹೇಳ್ತಾನೆ. ಇದರಿಂದ ಡ್ರ್ಯಾಗನ್ ಗೆ ತುಂಬಾ ಕೋಪ ಬಂದು ಅವನನ್ನ ಹಿಡ್ಕೊಂಡು ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಇಲ್ಲೋಡಿ ಅದನ್ನ ನೋಡಿ ಬೇಡ ಅಂತ ಕಿರ್ಸ್ಬಿಡ್ತಾಳೆ. ಅದಕ್ಕೆ ಇದು ಅವನನ್ನ ಬಿಟ್ಟು ಇಲ್ಲೋಡಿನ ಹುಡ್ಕೋದಕ್ಕೆ ಶುರು ಮಾಡುತ್ತೆ. ಹೀಗೆ ಇದು ಅವಳನ್ನ ಹುಡ್ಕಾಡ್ತಿರ್ಬೇಕಾದ್ರೆ ರೇ ಜೊತೆ ಬಂದಿದ್ದಂತ ಮತ್ತೊಬ್ಬ ವ್ಯಕ್ತಿ ಬದುಕಿರೋದು ಇದಕ್ಕೆ ಗೊತ್ತಾಗುತ್ತೆ. ಇದರಿಂದ ಇದು ಆ ವ್ಯಕ್ತಿ ಕಡೆಗೆ ಹೋಗ್ತಿದ್ದಂಗೆನೆ ಇಲ್ಲೋಡಿ ಅಲ್ಲಿಂದ ಇವಳ ತಂದೆ ಇರುವಂತ ಜಾಗಕ್ಕೆ ಬಂದು ನೋಡ್ತಾಳೆ. ಆದ್ರೆ ಅವನು ಸಾಯುವಂತ ಕೊನೆಯ ಸ್ಟೇಜ್ ನಲ್ಲಿ ಇರ್ತಾನೆ. ನಿನ್ನ ತಾಯಿ ಹಾಗೆ ತಂಗಿ ನಿನ್ಗೋಸ್ಕರ ಕಾಯ್ತಿದ್ದಾರೆ, ಇಲ್ಲಿಂದ ಹೋಗಿ ನಿನ್ನ ಪ್ರಾಣನ ಉಳಿಸ್ಕೊ ಅಂತ ಹೇಳ್ತಾನೆ ಸತ್ತೋಗ್ತಾನೆ. ಇದರಿಂದ ಇವಳಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಈ ಕಡೆ ಡ್ರ್ಯಾಗನ್ ಉಳ್ಕೊಂಡಿರುವಂತ ವ್ಯಕ್ತಿನ ಹುಡ್ಕೊಂಡು ಬರುತ್ತೆ. ಅಷ್ಟೊತ್ತಿಗೆ ಇಲ್ಲೋಡಿನೂ ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾಳೆ. ನಂತರ ಡ್ರ್ಯಾಗನ್ ಆ ವ್ಯಕ್ತಿನ ಹುಡುಕಿ ಸಾಯಿಸಿ ಇಲ್ಲೋಡಿ ಹತ್ರ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಅಷ್ಟೊತ್ತಿಗೆ ಇವಳು ಕೂಡ ತುಂಬಾ ಕಷ್ಟಪಟ್ಟು ಮೇಲೆ ಬಂದು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ನಂತರ ಅಲ್ಲೇ ಇದ್ದಂತ ಕುದುರೆಗಳನ್ನ ತಗೊಂಡು ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಡ್ರ್ಯಾಗನ್ ಕೂಡ ಇವಳನ್ನ ಫಾಲೋ ಮಾಡ್ಕೊಂಡು ಬರ್ತಿರುತ್ತೆ. ಅದಕ್ಕೆ ಇವಳು ಕುದುರೆನ ಬಿಟ್ಟು ಅಲ್ಲೇ ಒಂದು ಜಾಗದಲ್ಲಿ ಬಂದು ಬಚ್ಚಿಟ್ಕೊಬಿಡ್ತಾಳೆ. ಡ್ರ್ಯಾಗನ್ ಕುದುರೆ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಇದಕ್ಕೆ ಇಲ್ಲೋಡಿ ಸಿಕ್ಲಿಲ್ಲ ಅಂತ ತುಂಬಾ ಕೋಪ ಬಂದು ಇಡೀ ಅವ್ರಿಯ ರಾಜ್ಯನೇ ನಾಶ ಮಾಡೋದಕ್ಕೆ ಶುರು ಮಾಡುತ್ತೆ. ಇದು ಕ್ವೀನ್ ಇಸಾಬೆಲ್ಗೂ ಕೂಡ ಗೊತ್ತಾಗೋಗುತ್ತೆ ಇಲ್ಲೋಡಿ ತಪ್ಪಿಸ್ಕೊಂಡಿದ್ದಾಳೆ ಅಂತ. ಅಷ್ಟೊತ್ತಿಗೆ ಡ್ರ್ಯಾಗನ್ ಈ ಸಾಮ್ರಾಜ್ಯವನ್ನೇ ಬೆಂಕಿಲಿ ಬೇಯೋ ರೀತಿ ಮಾಡ್ಬಿಟ್ಟಿರುತ್ತೆ. ಆದ್ರೆ ಇನ್ನೂ ಕೂಡ ಇವಳು ಇದೇ ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ. ಈ ಕಡೆ ಬೇಫೋರ್ಡ್ ಹಾಗೆ ಫ್ಲೋರಿಯಾ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಇಸಾಬೆಲ್ ಬಂದು ಫ್ಲೋರಿಯಾನ ಎಳ್ಕೊಂಡು ಹೊಟ್ಟೋಗ್ತಾಳೆ ಇವಳನ್ನ ಡ್ರ್ಯಾಗನ್ ಗೆ ಕೊಡೋದಕ್ಕೆ ಅಂತ. ಮಾರನೇ ದಿನ ಇಲ್ಲೋಡಿಗೆ ಎಚ್ಚರ ಆದಾಗ ನೋಡ್ತಾಳೆ ಎಲ್ಲನೂ ಶಾಂತವಾಗೋಗಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಬೇಫೋರ್ಡ್ ಬಂದು ಇವಳಿಗೆ ಹೇಳ್ತಾಳೆ, ಇಸಾಬೆಲ್ ಬಂದು ನಿನ್ ಬದ್ಲಿಗೆ ನಿನ್ನ ತಂಗಿ ಫ್ಲೋರಿಯಾನ ಕರ್ಕೊಂಡು ಹೊಟ್ಟೋಗಿದ್ದಾಳೆ, ಅವಳನ್ನು ಕೂಡ ಬಲಿ ಕೊಡೋದಕ್ಕೆ ಅಂತ. ಅದಕ್ಕೆ ಅವಳನ್ನ ಕಾಪಾಡೋದಕ್ಕೆ ಹೋಗ್ಬೇಕು ಅಂತ ಇಲ್ಲೋಡಿ ಡಿಸೈಡ್ ಮಾಡ್ತಾಳೆ. ಹಾಗೆ ರೇ ಈಗ ಬದುಕಿಲ್ಲ ಅನ್ನೋದು ಬೇಫೋರ್ಡ್ ಗೆ ಕೂಡ ಗೊತ್ತಾಗುತ್ತೆ. ಈ ಕಡೆ ಇಸಾಬೆಲ್ ಫ್ಲೋರಿಯಾನ ಕರ್ಕೊಂಡು ಬಂದು ಅವಳನ್ನ ಬಲಿ ಕೊಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಅದಕ್ಕೆ ಹೆನ್ರಿ ಒಪ್ಕೊಳ್ತಿರೋದಿಲ್ಲ, ಅವಳಿನ ಚಿಕ್ಕ ಹುಡುಗಿ ಅಂತ. ಆದ್ರೂ ಕೂಡ ಇಸಾಬೆಲ್ ಅವಳನ್ನ ಬಿಡೋದಿಲ್ಲ. ಇವಳ ರಕ್ತನ ಫ್ಲೋರಿಯಾ ಬಾಡಿ ಒಳಗಡೆ ಹಾಕಿ ಅವಳನ್ನ ಕೆಳಗಡೆ ತಳ್ಳಿಬಿಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಇಲ್ಲೋಡಿ ಕೂಡ ಬರ್ತಾಳೆ. ಹಾಗೆ ಇವಳಿಗೆ ಕೆಳಗಡೆಯಿಂದ ಫ್ಲೋರಿಯಾ ಕಿರ್ಚಾಡ್ತಿರೋದು ಕೇಳಿಸುತ್ತೆ. ಆದ್ರಿಂದ ಅಲ್ಲೇ ಇದ್ದಂತ ಒಂದು ದಾರದ ಸಹಾಯದಿಂದ ಕೆಳಗಡೆ ಬಂದು ನೋಡಿದ್ರೆ ಅಲ್ಲಿ ಫ್ಲೋರಿಯಾ ಇರೋದಿಲ್ಲ. ಯಾಕೆಂತಂದ್ರೆ ಡ್ರ್ಯಾಗನ್ ಈಗಾಗ್ಲೇ ಅವಳನ್ನ ಎತ್ಕೊಂಡು ಹೊಟ್ಟೋಗಿರುತ್ತೆ. ಆದ್ರಿಂದ ಇವಳು ಕೂಡ ಡ್ರ್ಯಾಗನ್ ನ ಹುಡ್ಕೊಂಡು ಹೋಗ್ತಿರ್ತಾಳೆ. ಅಷ್ಟೇ ಅಲ್ಲ, ಇವಳ ಕೂದಲು ಕೂಡ ಕಟ್ ಮಾಡ್ಕೊಂಡು ರೆಡಿ ಆಗ್ತಾಳೆ. ಹಾಗೆ ಡ್ರ್ಯಾಗನ್ ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತ ಒಂದು ಸೆಟಪ್ ಅನ್ನು ಕೂಡ ರೆಡಿ ಮಾಡ್ತಾಳೆ. ಈ ಕಡೆ ಡ್ರ್ಯಾಗನ್ ಅದ್ರ ಮರಿ ಸತ್ತೋಗಿರುವಂತ ಜಾಗದಲ್ಲಿ ಇರುತ್ತೆ. ಇಲ್ಲಿ ನಮ್ಗೆ ಡ್ರ್ಯಾಗನ್ ಇಂದಾನೆ ಗೊತ್ತಾಗುತ್ತೆ ಡ್ರ್ಯಾಗನ್ ನ ಪ್ರಜಾತಿಯಲ್ಲಿ ಉಳಿದಿದ್ದು ಡ್ರ್ಯಾಗನ್ ಹಾಗೆ ಅದರ ಮರಿಗಳು ಮಾತ್ರ. ಅಂದ್ರೆ ಮರಿಗಳು ಇಲ್ದೇ ಇರೋದ್ರಿಂದ ಇಡೀ ಭೂಮಿಲಿ ಈಗ ಉಳಿದಿರೋದು ಕೊನೆಯ ಡ್ರ್ಯಾಗನ್ ಇದು ಮಾತ್ರ. ಹಾಗೆ ಇದು ಫ್ಲೋರಿಯಾನು ಕೂಡ ಜೊತೆಲೆ ಇಟ್ಕೊಂಡಿರುತ್ತೆ. ಇವಳನ್ನ ಹುಡ್ಕೊಂಡು ಇಲ್ಲೋಡಿ ಮತ್ತೆ ಬಂದೇ ಬರ್ತಾಳೆ
ಅಂತ. ಅದೇ ಸಮಯಕ್ಕೆ ಇಲ್ಲೋಡಿ ಜೋಡಿಸಿ ಇಟ್ಟಿದ್ದಂತ ವಸ್ತುಗಳು ಬಿದ್ದಿದ್ರಿಂದ ಇಲ್ಲೋಡಿ ಬಂದಿರಬಹುದು ಅಂತ ಡ್ರ್ಯಾಗನ್ ಅವಳನ್ನ ಹುಡ್ಕೊಂಡು ಹೋಗುತ್ತೆ. ನೋಡಿದ್ರೆ ಇಲ್ಲೋಡಿ ಅದೇ ಜಾಗದಲ್ಲಿ ಇರ್ತಾಳೆ. ನಂತರ ಇವಳು ಫ್ಲೋರಿಯಾನ ಎದ್ದೋಳ್ಸಿ ತುಂಬಾ ಕಷ್ಟಪಟ್ಟು ಅವಳನ್ನ ಕರ್ಕೊಂಡು ಹೋಗ್ತಿರ್ತಾಳೆ. ಈ ಕಡೆ ಡ್ರ್ಯಾಗನ್ ಆ ಜಾಗಕ್ಕೆ ಬಂದಾಗ ಗೊತ್ತಾಗುತ್ತೆ ಇಲ್ಲೋಡಿ ಇದನ್ನ ಯಾಮಾರ್ಸಿದಾಳೆ ಅಂತ. ಅದಕ್ಕೆ ಇದು ಮತ್ತೆ ಫ್ಲೋರಿಯಾ ಇರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಅದೇ ಸಮಯಕ್ಕೆ ಇಲ್ಲೋಡಿ ಒಂದು ಕತ್ತಿನ ಹಿಡ್ಕೊಂಡು ಡ್ರ್ಯಾಗನ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ, ನಾವು ಆ ರಾಜರ ವಂಶದವರು ಅಲ್ಲ ಅಂತ. ಆದ್ರೆ ಡ್ರ್ಯಾಗನ್ ಮಾತ್ರ ಇವಳ ಮಾತನ್ನ ನಮ್ದೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇದರಿಂದ ಇವಳು ನೀರಿನ ಒಳಗಡೆ ಬಿದ್ದೋಗ್ತಾಳೆ. ನೀರಿನಿಂದ ಹೊರಗಡೆ ಬಂದು ನೋಡಿದ್ರೆ ಇವಳ ಮೈ ಎಲ್ಲ ಬೆಂದೋಗಿರುತ್ತೆ. ಆಗ ಫ್ಲೋರಿಯಾ ಮತ್ತೆ ಕತ್ತಿಯನ್ನ ಕೊಡ್ತಾಳೆ. ಅದನ್ನ ಎತ್ಕೊಳ್ಳೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಡ್ರ್ಯಾಗನ್ ಇವಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಇವಳು ಕೂಡ ಅದರ ಕಣ್ಣಿಗೆ ಚುಚ್ಚಿ ಅದರಿಂದ ಫ್ರೀ ಆಗ್ತಾಳೆ. ಹಾಗೆ ಕತ್ತಿಯಿಂದ ಅದಕ್ಕೆ ಚುಚ್ಚಿ ಮತ್ತೊಂದ್ಸಲ ಹೇಳ್ತಾಳೆ, ನಾವು ಆ ರಾಜರ ವಂಶಕ್ಕೆ ಸೇರಿದವರಲ್ಲ ಅಂತ. ಈಗ್ಲೂ ಕೂಡ ಇದು ಅವಳ ಮಾತನ್ನ ನಮ್ದೇ ಅಟ್ಯಾಕ್ ಮಾಡುತ್ತೆ. ಹಾಗೆ ಇವಳು ಮುಂದೆ ನೋಡ್ತಾಳೆ, ರಿಫ್ಲೆಕ್ಟ್ ಆಗುವಂತ ಒಂದು ಬಂಡೆ ಇರುತ್ತೆ. ಇಲ್ಲಿ ಡ್ರ್ಯಾಗನ್ ಹಾಕಿ ಇಲ್ಲೋಡಿ ಮಾತನ್ನ ನಂಬ್ತಿಲ್ಲ ಅಂತಂದ್ರೆ ಇಸಾಬೆಲ್ ಇವಳ ಬಾಡಿ ಒಳಗಡೆ ಹೆನ್ರಿ ರಕ್ತನ ಹಾಕಿದ್ಲಲ್ಲ, ಹೆನ್ರಿಯ ಆ ರಕ್ತದ ವಾಸನೆ ಇದಕ್ಕೆ ಬರ್ತಿರುತ್ತೆ. ಆದ್ರಿಂದಾನೇ ಇದು ಅನ್ಕೊಳ್ತಿರೋದು ಇಲ್ಲೋಡಿ ಕೂಡ ಆ ರಾಜರ ವಂಶದಲ್ಲೇ ಹುಟ್ಟಿರೋದು ಅಂತ. ಆದ್ರಿಂದ ಇದು ಅವಳ ಮೇಲೆ ಅಟ್ಯಾಕ್ ಮಾಡಿದಾಗ ರಿಫ್ಲೆಕ್ಟ್ ಬಂಡೆಯಿಂದ ಆ ಬೆಂಕಿ ಅದ್ರ ಮೇಲೆನೆ ಮತ್ತೆ ಬಿದ್ದೋಗುತ್ತೆ. ಇದರಿಂದ ಡ್ರ್ಯಾಗನ್ ತುಂಬಾ ವೀಕ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಆಗ ಇಲ್ಲೋಡಿ ಅವಳ ಕೈಯನ್ನ ತೋರಿಸಿ ಹೇಳ್ತಾಳೆ, ಇದೇ ರೀತಿ ಆ ರಾಜರ ವಂಶದವರು ನಮ್ಮ ಬಾಡಿ ಒಳಗಡೆ ರಕ್ತನ ಹಾಕಿ ನಿನ್ನನ್ನ ನಂಬಿಸ್ತಿದ್ದಾರೆ, ನಾವು ಅವರ ವಂಶದವರು ಅಂತ. ನೀನು ಇದುವರೆಗೂ ಸಾಯಿಸಿರೋಂತ ಯಾವ ಹುಡುಗಿನೂ ಕೂಡ ಆ ರಾಜರ ವಂಶದವರು ಅಲ್ಲ, ನೀನು ಬರೀ ಅಮಾಯಕ ಹುಡುಗಿರನ್ನ ಸಾಯಿಸ್ತಿದ್ದೆ ಅಂತ. ಇದನ್ನ ಕೇಳಿ ಡ್ರ್ಯಾಗನ್ಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಅದಕ್ಕೆ ನನ್ಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ಸಾಯಿಸ್ಬಿಡು ಅಂತ ಇಲ್ಲೋಡಿನ ಕೇಳುತ್ತೆ. ಆದ್ರೆ ಇವಳು ಮಾತ್ರ ಅದನ್ನ ಸಾಯಿಸೋದಿಲ್ಲ. ಆ ಬ್ಲೂ ಕಲರ್ ಹುಳಗಳನ್ನ ತಗೊಂಡ್ ಬಂದು ಡ್ರ್ಯಾಗನ್ ಮೇಲೆ ಹಾಕ್ತಾಳೆ, ಇದ್ರ ಗಾಯಗಳು ವಾಸಿ ಆಗ್ಲಿ ಅಂತ. ಈ ಕಡೆ ಅರಮನೆಯಲ್ಲಿ ಹೆನ್ರಿಗೆ ಮತ್ತೊಂದು ಮದ್ವೆನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಇಲ್ಲೋಡಿ ಬರ್ತಾಳೆ. ಅವಳನ್ನ ನೋಡಿ ಹೆನ್ರಿ ಅವನ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಇಲ್ಲೋಡಿ ಮದ್ವೆ ಆಗ್ತಿರುವಂತ ಆ ಹುಡುಗಿ ಹತ್ರ ಬಂದು ಹೇಳ್ತಾಳೆ, ನಿನ್ನ ಪ್ರಾಣ ಉಳಿಬೇಕು ಅಂತಂದ್ರೆ ನಿನ್ನ ಜನರನ್ನ ಕರ್ಕೊಂಡು ಇಲ್ಲಿಂದ ಹೊಟ್ಟೋಗು ಅಂತ. ಹಾಗೆ ಅಲ್ಲಿರುವಂತ ಬೇರೆ ಜನರಿಗೆಲ್ಲ ಒಂದು ಚಾನ್ಸ್ ಅನ್ನ ಕೊಡ್ತಾಳೆ. ಯಾರ್ಯಾರಿಗೆ ಅವರವರ ಪ್ರಾಣಗಳನ್ನ ಉಳಿಸ್ಕೊಳ್ಳೋದಕ್ಕೆ ಇಷ್ಟ ಇದೆಯೋ ಅವರೆಲ್ಲರೂ ಈಗಿಂದ ಈಗ್ಲೇ ಹೊಟ್ಟೋಗ್ಬೋದು ಅಂತ. ಇದರಿಂದ ತುಂಬಾ ಜನ ಅಲ್ಲಿಂದ ಹೊಟ್ಟೋಗ್ತಾರೆ. ಆದ್ರೆ ಇಸಾಬೆಲ್ ಅವಳ ಗಂಡ ಹಾಗೆ ಹೆನ್ರಿ ಮಾತ್ರ ಇಲ್ಲೇ ಇರ್ತಾರೆ. ಇವಳ ಕೈಲಿ ಏನ್ ಮಾಡ್ಕೊಳ್ಳೋದಕ್ ಸಾಧ್ಯ ಆಗುತ್ತೆ ಅಂತ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಡ್ರ್ಯಾಗನ್ ಬರುತ್ತೆ. ಇಲ್ಲೋಡಿ ಅಲ್ಲಿಂದ ಹೊರಗಡೆ ಹೋಗ್ತಿದ್ದಂಗೆನೆ ಡ್ರ್ಯಾಗನ್ ಅವರೆಲ್ಲರನ್ನೂ ಸಾಯಿಸ್ಬಿಡುತ್ತೆ. ಹಾಗೆ ಇಲ್ಲೋಡಿ ಮತ್ತೆ ಡ್ರ್ಯಾಗನ್ ಕೂಡ ಫ್ರೆಂಡ್ಸ್ ಆಗೋಗಿರ್ತಾರೆ. ನಂತರ ಇಲ್ಲೋಡಿ, ಫ್ಲೋರಿಯಾ ಹಾಗೆ ಬೇಫೋರ್ಡ್ ಇವ್ರು ಮೂರು ಜನರು ಮತ್ತೆ ಇವರ ರಾಜ್ಯಕ್ಕೆ ಹಿಂದಿರುಗಿ ಹೋಗ್ತಿರ್ತಾರೆ. ಬೇಫೋರ್ಡ್ ಮಾತನ್ನ ನಮ್ದೇ ಇದ್ದಿದ್ಕೆ ಇಲ್ಲೋಡಿ ಸಾರಿ ಕೇಳ್ತಾಳೆ. ಹೀಗೆ ಇವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಡ್ರ್ಯಾಗನ್ ಕೂಡ ಇಲ್ಲೋಡಿ ಜೊತೆನೆ ಹೋಗ್ತಿದೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.